ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ವ್ಲಾಗ್ ಹಾಕಿ ತುಂಬ ತಿಂಗಳುಗಳೇ ಆಗೋಯಿತು. ಇವತ್ತು ನನ್ನ ಇವತ್ತಿನ ರೊಟೀನ್ ವ್ಲಾಗ್ ಹೇಗಿರುತ್ತೆ, ಒಂದು ದಿವಸದ ವ್ಲಾಗ್, ನನ್ನ ದಿನದಚರಿ ಅಂತೇಳಿ ಅದನ್ನು ನಿಮಗೆ ತೋರಿಸೋದಕ್ಕೆ ಇವತ್ತು ಒಂದು ವ್ಲಾಗ್ ಹಾಕ್ತಾಯಿದ್ದೀನಿ. ನಿಮ್ಮ ಅನಿಸಿಕೆ ಏನನ್ಸುತ್ತೆ ಅಂತ ನನಗೆ ತಿಳಿಸಿ. ಇವತ್ತು ನಾನು ಬೆಳಿಗ್ಗೆ ಒಂದು ಡ್ರೈ ಫ್ರೂಟ್ಸ್ ಸ್ಮೂದಿ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಬೆಳಗ್ಗೆ ಲೇಡೀಸು ಆಗಲಿ ಇವತ್ತು ವೆಯ್ಟ್ ಲಾಸು ಅಂತ ಅಂದ್ಕೊಳ್ತಾರೆ. ಆದರೆ ಎಲ್ಲ ಊಟ ಬಿಟ್ಟು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕಿಂತ ನಾವು ತಿನ್ನೋ ಫುಡ್ಡಲ್ಲಿ ಸ್ವಲ್ಪ ಪ್ರೋಟೀನು, ವಿಟಮಿನು, ಮಿನರಲ್ಸು ಇರೋ ಹಾಗೆ ನಾವು ಏನಾದರೂ ಒಂದು ಮಾಡ್ಕೋಬೇಕು. ಆಗ ಒಂದು ಏನಾಗುತ್ತೆ, ಹೆಲ್ತ್ ಚೆನ್ನಾಗಿರುತ್ತೆ. ದಪ್ಪ ಇರೋರೇ ವೆಯ್ಟ್ ಲಾಸ್ ಮಾಡಬೇಕು, ಮಿಕ್ಕಿದವ್ರು ಮಾಡಬಾರ್ದು ಅಂತೆಲ್ಲ ಏನಿಲ್ಲ. ಫಸ್ಟು ನಮ್ಮ ಸ್ಕಿನ್ನು, ಹೇರು, ನಮ್ಮ ಹೆಲ್ತು ಇವೆಲ್ಲ ನಮಗೆ ಚೆನ್ನಾಗಿರೋಂಗೆ ನೋಡ್ಕೊಳ್ಬೇಕು. ಆಮೇಲೆ ನಾವು ವೆಯ್ಟ್ ಲಾಸು ತಾನಾಗೇ ಆಗುತ್ತದು. ಇದು ನಾನು ವೆಯ್ಟ್ ಲಾಸ್ಗೆ ಅಂತ ತೊಗೋತಾ ಇಲ್ಲ, ನನ್ನ ಸ್ಕಿನ್ನು, ಏರು ಚೆನ್ನಾಗಿರಬೇಕು ಅಂಥೇಳಿ ನಾನು ಒಂದು ಸ್ಮೂದಿ ಮಾಡ್ಕೊಳ್ತೀನಿ. ಏನಿಲ್ಲ, ರಾತ್ರಿ ಒಂದು 4 ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಸ್ವಲ್ಪ ಖರ್ಜೂರ, ಹಸಿ ಖರ್ಜೂರ ಹಾಕ್ಕೋಬೋದು, ಅಥವಾ ಉತ್ತುತ್ತೆ ಒಣ ಖರ್ಜೂರ ಇರುತ್ತಲ್ಲ ಅದನ್ನು ಬೇಕಾದರೂ ಹಾಕ್ಕೋಬೋದು. ಒಂದು 4 ನೆನೆಸಿಟ್ಟು ನೀವು ಬೆಳಗ್ಗೆ ಅದಕ್ಕೆ ಒಂದು ಪಚ್ಚಬಾಳೆಹಣ್ಣು, ಒಂದು ಗ್ಲಾಸ್ ಹಾಲು. ಈಗ ಕಾಫಿ, ಟೀ, ಹಾಲು ಕುಡಿಯೋರು ಅದೇ ಹಾಲನ್ನೇ ನೀವು ಇದಕ್ಕೆ ಹಾಕ್ಕೊಂಡು ಒಂದು ಸ್ಮೂದಿ ಮಾಡಿಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ಮಕ್ಕಳು ಮನೇಲಿದ್ದಾರೆ, ರಜಾ ಅಲ್ವಾ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ. ಮಕ್ಕಳು ಸ್ವಲ್ಪ ಕುಡಿತಾರೆ, ಅವ್ರಿಗೂ ಆದಷ್ಟು ವಾರದಲ್ಲಿ ಒಂದು ದಿವಸನಾದ್ರೂ ಸುವಾಸ್ ಕೂಡ ಕೊಡ್ತೀನಿ. ಸುವಾಸ್ಗೆ ವಾರದಲ್ಲಿ ಒಂದು 3-4 ದಿವಸ ಕೊಡ್ತಾಯಿದ್ದೆ. ಈಗ ಎಕ್ಸಾಮ್ ಹತ್ರ ಬಂದಮೇಲೆ ಆ ಟೆನ್ಷನಲ್ಲಿ ಏನೂ ಮಾಡ್ಕೊಡೋಕ್ಕಾಗಲೇ ಇಲ್ಲ. ಸರಿ, ಇವಾಗ ಅದಕ್ಕೆ ಮತ್ತೆ ಮಾಡಿಕೊಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸ್ವಲ್ಪ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಚಕ್ಕೆ ಪುಡಿ ಹಾಕ್ಕೊಂಡಿದ್ದೀನಿ. ಚಕ್ಕೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಚಕ್ಕೆ ಪುಡಿ, ಹಾಗೆ ಕಾಮಕಸ್ತೂರಿ ಬೀಜನ ಕೂಡ ನೆನೆಸಿಟ್ಟು ಅದನ್ನು 1 ಸ್ಪೂನು. ಸ್ವಲ್ಪ ಇವಾಗ ಸಮ್ಮರಿಗೆ ನಮಗೇನಾಗುತ್ತೆ, ತಂಪಾಗಿರುತ್ತೆ. ನೀವು ಇದಕ್ಕೆ ಐಸ್ ಕ್ಯೂಬ್ ಬೇಕಾದ್ರೆ ಹಾಕ್ಕೋಬೋದು. ಅರ್ಲಿ ಮಾರ್ನಿಂಗ್ ಕುಡಿಯೋರಾದರೆ ಐಸ್ ಕ್ಯೂಬ್ ಎಲ್ಲ ಹಾಕ್ಕೊಳಕ್ಕೆ ಹೋಗಬಾರ್ದು. ಯಾಕಂದರೆ ಬೆಳಗಿನ ಥಂಡಿಗೆ ಇದು ಕೂಡ ನಾವು ತುಂಬ ಕೋಲ್ಡ್ ಮಾಡಿಕೊಂಡ್ರೆ ಒಳ್ಳೆಯದಲ್ಲ. ನಾವು ಸ್ವಲ್ಪ ಹೆಲ್ತಿಗೆ ಏನು ಬೇಕೋ ಅದನ್ನು ಮಾತ್ರ ಉಪಯೋಗಿಸ್ಕೋಬೇಕು. ಅದನ್ನು ಮಾಡಿಕೊಂಡು ಬೆಳಗ್ಗೆ ನಾನು ಅದು ಕುಡಿದಿರ್ತೀನಿ. ಹಾಗೆ ಇವತ್ತು ಒಂದು ಉಪ್ಪಿಟ್ಟು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಏಕೆಂದರೆ ಕೆಲಸಗಳೆಲ್ಲ ತುಂಬ ಇತ್ತು, ಸ್ವಲ್ಪ ಬಟ್ಟೆ ಸ್ಟಿಚಿಂಗ್ ಮಾಡೋದು ಇತ್ತು. ಬರೀ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂಥೇಳಿ. ಸ್ವಲ್ಪ ಫಂಕ್ಷನ್ಗಳೆಲ್ಲ ಜಾಸ್ತಿ ಅಲ್ವ, ಈಗ ಈ ರಜಾ ಬಂತು ಅಂದರೆ ಎಲ್ಲ ಮದುವೆಗಳು, ಗೃಹ ಪ್ರವೇಶ, ಏನೋ ಒಂದು ಫಂಕ್ಷನ್ ಇದ್ದೇ ಇರುತ್ತೆ. ವಾರದಲ್ಲಿ 1-2 ಫಂಕ್ಷನ್ ಇದ್ದೇ ಇರುತ್ತೆ. ಈಗ ನಾನು ಬಟ್ಟೆ ನಾನೇ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಮತ್ತು ಮಕ್ಕಳಿಗೂ ನಾನೇ ಮಾಡಿಕೊಡ್ತೀನಿ. ಅನಿತಾ ಕವಿತಂದು ಸ್ಯಾರೀಸೆಲ್ಲ ನಾನು ಬ್ಲೌಸೆಲ್ಲ ನಾನೇ ಸ್ಟಿಚ್ ಮಾಡ್ತೀನಿ. ಹಾಗಾಗಿ ನನಗೇನಾಗುತ್ತೆ, ಸ್ವಲ್ಪ ಮನೆ ಕೆಲಸದ ಜೊತೆಗೆ ಅಡಿಷನಲಾಗಿ ಆ ಕೆಲಸನೂ ಇರುತ್ತೆ. ಹಾಗಾಗಿ ಸ್ವಲ್ಪ ಒಂದು ಫಂಕ್ಷನ್ ಇತ್ತು, ಅದಕ್ಕೆ ಸ್ವಲ್ಪ ಮಕ್ಕಳದೆಲ್ಲ ಬ್ಲೌಸೆಲ್ಲ ಹೊಲ್ಕೊಡೋಣ ಅಂತೇಳ್ಬಿಟ್ಟು ನಾನು ಬ್ಲೌಸೆಲ್ಲ ಹೊಲಿಯೋಕ್ಕೆ ರೆಡಿ ಮಾಡ್ಕೊತಿದ್ದೆ. ಸಿಂಪಲಾಗಿ ಒಂದು ಉಪ್ಪಿಟ್ಟು ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಸಾಮಾನ್ಯವಾಗಿ ಉಪ್ಪಿಟ್ಟು, ಅವರೆಕಾಳು ಉಪ್ಪಿಟ್ಟು, ಬಟಾಣಿ ಉಪ್ಪಿಟ್ಟು ಅಂತ ತುಂಬ ವೆರೈಟೀಸ್, 1-2-3 ವೆರೈಟೀಸ್ ಉಪ್ಪಿಟ್ಟು ನಿಮಗೆ ತೋರಿಸಿದ್ದೀನಿ. ಇವತ್ತು ಡೀಟೇಲಾಗಿ ಏನು ತೋರ್ಸೋಕ್ಕೆ ಹೋಗಲ್ಲ, ಸಿಂಪಲಾಗೆ ಬೆಳಗಿನ ಬ್ರೇಕ್ಫಾಸ್ಟ್ ಏನು ಮಾಡಿಕೊಂಡೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ ಅಷ್ಟೇ. ಈಗಂತೂ ರಜಾ ಬಂದಮೇಲೆ ಈಗ ಹೊರ್ಗಡೆ ಹೋಗೋದೇ ಜಾಸ್ತಿ ಇರುತ್ತೆ, ಫಂಕ್ಷನ್ಗಳಿರತ್ತೆ. ಆಮೇಲೆ ಮನೇಲಿ ಮಕ್ಕಳಿದ್ದಾಗ ಕೆಲಸ ಕೂಡ ಜಾಸ್ತಿನೇ, ಏನೋ ಒಂದು ಮಾಡ್ತಾ ಇರಬೇಕಾಗತ್ತೆ. ಈಗ ನನಗೆ ಆರ್ಯನ್ ಕೂಡ ರಜಾ ಇದ್ದಾಗ ಇಲ್ಲಿ ಬರ್ತಾನೆ. ಈಗ ಇವರು ಮಕ್ಳ ಗಲಾಟೆಗಳು, ಇವ್ರ ಜೊತೆಗೆ ಏನಾದರೂ ಒಂದು ಬೇಕು ಅನ್ನೋದು. ಇವತ್ತು ಆರ್ಯನ್ ಕೂಡ ಇರಲಿಲ್ಲ. ಸರಿ, ಬೆಳಗ್ಗೆ ಒಂದು ಸಿಂಪಲಾಗಿ ಉಪ್ಪಿಟ್ಟು ಮಾಡಿಕೊಟ್ಬಿಡ್ತೀನಿ ಕಣ್ರು ಅಂತೇಳ್ಬಿಟ್ಟು ಸ್ವಲ್ಪ ಬಟಾಣಿ, ಕ್ಯಾರೆಟು ಎಲ್ಲ ಒಂದು ಎತ್ತಿಟ್ಟು ಮಾಡ್ತಾಯಿದ್ದೆ. ಹಾಗೆ ಸುವಾಸ್ ಕೂಡ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದ. ಈಗ ರಜೆ ಇರೋದ್ರಿಂದ ಅವನಿಗೂ ಸ್ವಲ್ಪ ಕುಕ್ಕಿಂಗನ್ನು ಹೇಳ್ಕೊಡ್ಬೇಕು ಅನ್ನೋದು ನನ್ನ ಅನಿಸಿಕೆ. ಏಕೆಂದರೆ ಗಂಡು ಮಕ್ಕಳಾದರೆ ಏನಂತೆ, ಅವ್ರಿಗೂ ಕೆಲವು ಅಡುಗೆ ಮನೆಗಳು ಇದನ್ನು ನಾವು ಹೇಳಿಕೊಟ್ರೆ ತುಂಬ ಒಳ್ಳೆಯದು. ಒಂದು ಎಮರ್ಜೆನ್ಸಿ ಸಮಯ ಸಂದರ್ಭ ಹೇಗಿರುತ್ತೋ ಗೊತ್ತಿರಲ್ಲಲ್ವ. ಹಾಗಾಗಿ ಮಕ್ಕಳಿಗೂ ಸ್ವಲ್ಪ ಹೇಳಿಕೊಟ್ರೆ ಅವ್ರಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ನಾಳೆ ನಮಗೇನಾದರೂ ಆ ಟೈಮ್ಗೆ ಇದಾಗಿಲ್ಲ, ಏನೋ ಒಂದು ಹೆಲ್ತ್ ಅಪ್ಸೆಟ್ ಆಯಿತು, ಆಗ ಮಕ್ಕಳು ಒಂಚೂರು ಮನೆಯಲ್ಲಿ ನೋಡ್ಕೊಳ್ತಾರೆ ಅಲ್ವಾ. ಹಾಗಾಗಿ ನಾವೇನು ಮಾಡಬೇಕು, ಮಕ್ಕಳಿಗೆ ಎಲ್ಲ ಥರನೂ ನಾವು ಹೇಳ್ಕೊಡ್ಬೇಕು. ಬರೀ ಗಂಡು ಮಕ್ಕಳು ಓದ್ಕೊಂಡಿರಿ, ಕ್ರಿಕೆಟ್ ಆಡ್ಕೊಂಡಿರಿ ಅಂತ ಅನ್ನೋದಕ್ಕಿಂತ ಸ್ವಲ್ಪ ನಮ್ಮ ಹೆಲ್ಪ್ ಆದಂಗೂ ಆಗುತ್ತೆ, ಅವರು ತಿಳ್ಕೊಳಂಗೂ ಆಗುತ್ತೆ.
ನೋಡಿ ನಾನು ಒಗ್ಗರಣೆಗೆ ಎಲ್ಲ ಸಾಸಿವೆ, ಕರಿಬೇವು, ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕಿದ್ದೆ. ಅದಕ್ಕೆ ಬಟಾಣಿ, ಕ್ಯಾರೆಟ್ ಕೂಡ ಹಾಕಿದ್ದೀನಿ. ಬಟಾಣಿ ರೇಟಂತೂ ಈಗ ತುಂಬ ರೇಟ್ ಆಗಿದೆ. ಆದರೆ ನಾನೆಲ್ಲ ಅದು ಫ್ರಿಜರ್ ಮಾಡಿ ಇಟ್ಕೊಂಡಿರೋದ್ರಿಂದ ನನಗೆ ಬೇಕಾದಾಗ ನಾನು ಫ್ರೀಜರಲ್ಲಿ ಇಟ್ಕೊಂಡಿದ್ದೀನಿ. ಬಟಾಣಿ ಎಲ್ಲ ಅದನ್ನು ನಾನು ಹೇಗೆ ಮಾಡೋದು ಅಂತ ಕೂಡ ನಾನು ವಿಡಿಯೋ ಕೂಡ ಮಾಡಿದ್ದೀನಿ, ಒಂದ್ಸಲ ಬೇಕಾದರೆ ನೋಡಿ. ಈಗೆಲ್ಲ ರೇಟ್ ಜಾಸ್ತಿ ಇದೆ, ಸ್ವಲ್ಪ ರೇಟ್ ಕಮ್ಮಿ ಇದ್ದಾಗ ಹಿಂಗೆ ಮಾಡಿ ಇಟ್ಕೊಂಡ್ರೆ ನಮಗೆ ಪಲಾವ್ಗೆ, ಉಪ್ಪಿಟ್ಟಿಗೆ, ಇದಕ್ಕೆಲ್ಲ ನಾನು ಹೆಚ್ಚು ಕಮ್ಮಿ ಒಂದು 7-8 ತಿಂಗಳ ತನಕ ಬಳಸ್ಕೊತೀನಿ. ಒಂದೊಂದು ಸಾರಿ ವರ್ಷನೇ ಬಂದ್ಬಿಡುತ್ತೆ. ಆದರೆ ನಾನೇನೋ ಬಳಸೋದು ಜಾಸ್ತಿ ಆದಾಗ ಒಂದು 7-8 ತಿಂಗಳಂತೂ ಖಂಡಿತ ಬರುತ್ತೆ. ಮತ್ತು ಅಷ್ಟೊತ್ತಿಗೆ ಹೊಸ ಬಟಾಣಿ ಬರೋದಕ್ಕೆ ಶುರುವಾಗುತ್ತಲ್ವ, ಅಷ್ಟೊತ್ತಿಗೆ ಇದು ಖಾಲಿಯಾಗಿರುತ್ತೆ. ಈಗೆಲ್ಲ ನಾವು ಬಟಾಣಿ ತೊಗೋಬೇಕಂದ್ರೆ ತುಂಬ ರೇಟು, 300 ಚಿಲ್ಲರೆ ಇದೆ ಇವಾಗ ಬಟಾಣಿ ಕೆಜಿ. ಸರಿ, ನಾನು ಅದಕ್ಕೆ ಮಾಡಿ ರೆಡಿ ಇಟ್ಕೊಂಡಿರೋದ್ರಿಂದ ನಾನು ಅದನ್ನ ಉಪಯೋಗಿಸ್ಕೊಳ್ತೀನಿ. ಸರಿ, ಎಲ್ಲ ನೀರು ಮರಳಿದ ಮೇಲೆ ಸ್ವಲ್ಪ ರವೆ ಎಲ್ಲ ಉದುರಿಸಿ ತಿರುಗಿಸ್ಕೊಂಡೆ. ನಂತರ ಅದಕ್ಕೊಂದು ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಳ್ಳೆ ರುಚಿ ಟೇಸ್ಟ್ ಬರಬೇಕು ಅಂದರೆ ಒಂದು ಅರ್ಧ ನಿಂಬೆಹಣ್ಣು ರಸ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಟೊಮೊಟೊ ಕೂಡ ಹಾಕಿರ್ತೀನಿ, ಆದರೆ ನೀವು ಒಂದು ಚೂರು ನಿಂಬೆಹಣ್ಣು ರಸ ಹಾಕಿ 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ನೀವು ಉಪ್ಪಿಟ್ಟು ಮಾಡ್ತೀನಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಉಪ್ಪಿಟ್ಟು ಬೇಡ ಅನ್ನೋರು ಕೂಡ 2 ಸಲ ಹಾಕಿಸ್ಕೊಂಡು ತಿಂತಾರೆ. ಅಷ್ಟು ರುಚಿಯಾಗಿರುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ಇದೆಲ್ಲ ಇಷ್ಟ ಆದಮೇಲೆ 1 ಸ್ಪೂನ್ ತುಪ್ಪ ಕೂಡ ಹಾಕಬೇಕು, ತುಂಬಾ ಚೆನ್ನಾಗಿರುತ್ತೆ. ನಾನು ತುಪ್ಪ ಹಾಕಿರೋದು ಸ್ಕಿಪ್ ಆಗಿದೆ, ತುಪ್ಪ ಕೂಡ ಹಾಕ್ಕೋಬೇಕು. ಇಲ್ಲ ಅಂದರೆ ಉಪ್ಪಿಟ್ಟು ತಿನ್ನುವಾಗಾರು ಮೇಲೆ ಒಂಚೂರು ತುಪ್ಪ ಹಾಕ್ಕೊಂಡು ತಿನ್ನಬೇಕು. ಈಗಲೇ ತುಪ್ಪ ಹಾಕ್ಕೊಂಡು ತಿಂದರೆ ನೀವು ಮೊಸರು ಹಾಕ್ಕೊಂಡು ಕೂಡ ತಿನ್ಬೋದು. ರಿಯಲಿ ಈ ಥರ ಸಿಂಪಲಾಗಿ ಮಾಡಿದ್ರೆ 1 ಅಲ್ಲ 2 ಸಲ ಹಾಕ್ಕೊಂಡು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಬೆಳಗಿನ ಉಪ್ಪಿಟ್ಟು ಸಿಂಪಲಾಗೆ ಬ್ರೇಕ್ಫಾಸ್ಟ್ ಆಯಿತು. ಹಾಗೆಯೇ ಸ್ವಲ್ಪ ಮೆಹಂದಿ ಎಲ್ಲ ಕಲಸಿಟ್ಟಿದ್ದೆ. ಏನಾಗಿದೆ, ಕವಿತಂಗೆ ಕೂಡ ಈಗಾಗಲೇ ಒಂದೊಂದು ಬಿಳಿ ಕೂದಲು ಬರೋಕ್ಕೆ ಶುರುವಾಗಿದೆ. ಈಗಂತೂ ಬೇಗ ಮಕ್ಕಳಿಗೆ ಏಜ್ ಆಗಬೇಕಂತಿಲ್ಲ. ಈಗ ನಮಗೆಲ್ಲ 50 ವರ್ಷ ಆದಮೇಲೆ, ಈಗ 50 ವರ್ಷದ ಹತ್ತಿರ ಬಂದಾಗ ಈಗ ಒಂದೊಂದು ಬಿಳಿ ಕೂದಲು ಬರೋಕ್ಕೆ ಶುರುವಾಗಿದೆ. ನಮ್ಮ ತಾಯಿಗಂತೂ ಬಿಡಿ, ಅರ್ಧ ಇನ್ನೂ ಕಪ್ಪು ಕೂದಲು. ಅವ್ರಿಗಾಗಲೇ 70-75 ವರ್ಷ ಆಗಿದೆ, ಆದರೂ ಅವ್ರಿಗೆ ಪೂರ್ತಿಯಾಗಿ ಬೆಳ್ಳಗಾಗಿಲ್ಲ, ಅಷ್ಟು ಚೆನ್ನಾಗಿದೆ. ಆದರೆ ಇವತ್ತಿನ ಮಕ್ಕಳಿಗೆ ತುಂಬ ಬೇಗ ವೈಟ್ ಹೇರ್ಸ್ ಬಂದುಬಿಡುತ್ತೆ. ಹಾಗಾಗಿ ಮೆಹಂದಿ ಕಲಸಿಟ್ಟಿದೆ, ಹೇಳಿದ್ನಲ್ಲ ಫಂಕ್ಷನ್ ಎಲ್ಲ ಇದೆ ಅಂಥೇಳಿ. ಅದಕ್ಕೆ ಅವಳಿಗೆ ಸ್ವಲ್ಪ ಮೆಹಂದಿ ಎಲ್ಲ ಹಚ್ಚಿ ರೆಡಿ ಮಾಡಿ ಇದು ಮಾಡಿದೆ. ಮತ್ತು ಸ್ವಲ್ಪ ಉಪ್ಸಾರು ಮಾಡೋಣ ಮಧ್ಯಾಹ್ನಕ್ಕೆ, ಬಿಸಿ ಬಿಸಿ ಉಪ್ಸಾರು ಮಾಡೋಣ ಅಂತ. ಹಾಗೂ ಹೀರೆಕಾಯಿ ಸಾರು ಇದೆ, ನೆನ್ನೆದು ಬೇಳೆ ಸಾಂಬಾರು, ಮಕ್ಕಳೆಲ್ಲ ಅದನ್ನು ತಿಂತಾರೆ. ನಮಗೆ ಉಪ್ಸಾರು ಮುದ್ದೆ ಅಂದರೆ ತುಂಬ ಇಷ್ಟ. ಆಮೇಲೆ ನನ್ನ ಟೆರೇಸಲ್ಲೂ ಕೂಡ ಸ್ವಲ್ಪ ಸೊಪ್ಪು ಸಿಕ್ಕಿತ್ತು. ಏನಾಗಿದೆ, ಈಗ ಟೆರೇಸ್ ಗಾರ್ಡನ್ ಮಾಡ್ಕೊಂಡಿದ್ದೀನಲ್ಲೇ ಸುಮಾರು ಹೆಚ್ಚು ಕಮ್ಮಿ ನನಗೆ ಒಂದು ಅರ್ಧಕ್ಕರ್ಧ ಸೊಪ್ಪು ಸಿಗ್ತಾ ಇರುತ್ತೆ. ವೀಕ್ಲಿ ಒಂದ್ಸಲ ನಾನು ಸೊಪ್ಪನ್ನು ಕಿತ್ಕೊಂಡು ಒಂದಿನ ಮೊಸಪ್ಪು ಮಾಡ್ಬೋದು, ಒಂದಿನ ಉಪ್ಸಾರು ಮಾಡ್ಬೋದು. ಆ ಥರ ನನಗೆ ಸೊಪ್ಪು ಸಿಗತ್ತೆ. ಎಲ್ಲ ಪಾಟ್ಗಳು ಒಂದು ಹೆಚ್ಚು ಕಮ್ಮಿ ಒಂದು 50 ಪಾಟ್ ಇರೋದ್ರಿಂದ ನನಗೆ ಎಲ್ಲ ಪಾಟಲ್ಲೂ ಒಂದಲ್ಲ ಒಂದು ಸೊಪ್ಪು ಬೆಳೆಯುತ್ತೆ. ಸ್ವಲ್ಪ ಮೊಸಪ್ಪಿಗೆ ಬೇಕಾಗಿರೋದನ್ನು ಮೊಸಪ್ಪು ಕಿತ್ಕೊಳ್ತೀನಿ. ಈ ಥರ ಉಪ್ಸಾರು ಬಸ್ಸಾರಿಗಾದರೆ ಕೀರೆ ಸೊಪ್ಪು ಅಂಥವೆಲ್ಲ ಬಂದಿರುತ್ತೆ, ಅದನ್ನು ತೊಗೊಳ್ತೀನಿ. ಅದ್ರ ಜೊತೆಗೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಕೂಡ ಮನೇಲಿತ್ತು, ಅದನ್ನು ಹಾಕಿ ಉಪ್ಸಾರು ಮಾಡೋಣ ಅಂಥೇಳಿ ಅಂದ್ಕೊಂಡೆ. ಈಗ ನಾನು ಅದಕ್ಕೆ ಉಪ್ಸಾರಿಗೆ ಸ್ವಲ್ಪ ಮೆಣಸಿನ್ಕಾಯಿ, ಹುಣಸೆಹಣ್ಣನ್ನು ಹುರ್ಕೊಂಡು ಸ್ವಲ್ಪ ಜೀರಿಗೆ, ಮೆಣಸು, ಉಪ್ಪು, ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ ಹಾಕಿ ನುಣ್ಣಗೆ ರುಬ್ಕೊಂಡೆ. ಅದೇ ಸ್ವಲ್ಪ ಬೇಯಿಸಿರೋ ಕಾಳು ಕೂಡ ನಾನು ಹೆಸ್ರು ಕಾಳು, ತೊಗರಿಬೇಳೆ ಹಾಕಿದ್ದೆ, ಅದನ್ನು ಸ್ವಲ್ಪ ಹಾಕಿ ರುಬ್ಬಿಟ್ಕೊಂಡೆ. ಸ್ವಲ್ಪ ಚಟ್ನಿನ ಜಾಸ್ತಿನೇ ಮಾಡಿಟ್ಕೊಂಡಿರ್ತೀನಿ. ಯಾಕೆ ಅಂತಂದರೆ ನಮಗೆ ಮಧ್ಯದಲ್ಲಿ ಒಂದು ಸಲ ಇನ್ನೊಂದು ದಿವಸ ಮಾಡಿಕೊಂಡಾಗ ಚಟ್ನಿ ರುಬ್ಬೋ ಅಗತ್ಯ ಇರಲ್ಲ. ಅದಕ್ಕೇನು ಮಾಡ್ತೀನಿ, ಸ್ವಲ್ಪ ಚಟ್ನಿ ಜಾಸ್ತಿ ಮಾಡ್ಕೊಂಡಿರ್ತೀನಿ. ಈಗ ನಾನು ಸೊಪ್ಪು ಬೇಳೆ ಬೆಂದ ಮೇಲೆ ಅದಕ್ಕೆ ಸೊಪ್ಪು ಮತ್ತು ಉಪ್ಪನ್ನು ಹಾಕಿ ಕೂಡ ಒಂದು ಬೇಯಿಸ್ಕೊಂಡೆ, ಒಂದು ಕುದಿಸ್ಕೊಂಡು ಈಗ ಸೋರಕ್ಕೆ ಇಟ್ಕೊಳ್ತಾ ಇದ್ದೀನಿ. ನೀರೆಲ್ಲ ಸೋರಿದಾಗ ನಮಗೆ ಪಲ್ಯ ಸಪ್ರೇಟ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಈಗ ನಾನು ಒಂಚೂರು ಎಣ್ಣೆ ಹೀಗಾಕಿ ಸ್ವಲ್ಪ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಅದೆಲ್ಲ ಹಾಕಿ ನಾನು ಸೊಪ್ಪನ್ನ ಒಗ್ಗರಣೆ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ನಾನು 1-2 ಥರ ನಿಮಗೆ ಸೊಪ್ಪು ಉಪ್ಸಾರೆಲ್ಲ ತೋರಿಸಿದ್ದೀನಿ. ಇವತ್ತು ಜನರಲಾಗಿ ಅಂದರೆ ನಮ್ಮ ಊರುಗಳಲ್ಲಿ ಹೇಗೆ ಮಾಡ್ತಾರೆ ಆ ಥರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಚಟ್ನಿ ಬೇರೆ, ನೀರು ಬೇರೆ, ಪಲ್ಯ ಬೇರೆ. ನಮ್ಮ ಸಾಮಾನ್ಯವಾಗಿ ಹಳ್ಳಿಗಳಲ್ಲೆಲ್ಲ ಹೀಗೆ ಮಾಡೋದು, ಆ ಥರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ಅದು ಕಟ್ಟು ನಾನೇನು ತೆಕ್ಕೊಂಡಿದ್ದು ಸೊಪ್ಪು ಬೇಳೆದೆಲ್ಲ ಬೆಂದಿದ್ದು, ಅದಕ್ಕೆ ಈ ಮಿಕ್ಸಿ ಜಾರ್ ಖಾರ ರುಬ್ಬಿದ್ದೆಲ್ಲ ಇತ್ತಲ್ಲ, ಅದು ನೀರು ಹಾಕಿ ಒಂದು ಕುದಿಸ್ಕೊಂಡೆ. ತುಪ್ಪ ಹಾಕ್ಕೊಂಡು ಮುದ್ದೆ ಇಟ್ಕೊಂಡ್ರೆ
ಒಂದು ಪಲ್ಯ. ಎಷ್ಟು ಚೆನ್ನಾಗಿರುತ್ತೆ ಊಟ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಜೊತೆಗೆ ಒಳ್ಳೆ ಜೀರ್ಣ ಆಗುತ್ತೆ, ನಾಲಿಗೆಗೂ ರುಚಿ, ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ಸ್ವಲ್ಪ ಮಾವಿನಕಾಯಿದು ಉಪ್ಪಿನಕಾಯಿ ಹಾಕೋಣ ಅಂತ. ಈಗೆಲ್ಲ ಸೀಸನ್ ವೈಸೆಲ್ಲ ಮಾವಿನಕಾಯಿ, ನಾನಿಲ್ಲಿ ದಿಢೀರ್ ಉಪ್ಪಿನಕಾಯಿ ಹಾಕ್ತಾಯಿದ್ದೀನಿ. ವರ್ಷದ ತನಕ ಇಟ್ಕೊಳ್ಳೋವಂಥ ಉಪ್ಪಿನಕಾಯಿ ನಾನು ಇನ್ನೂ ಹಾಕಿಲ್ಲ. ಸ್ವಲ್ಪ ಮಾವಿನಕಾಯಿ ಚೆನ್ನಾಗಿ ಬರಲಿ ಅಂತ ನಾನು ನಿಧಾನ ಮಾಡಿದೆ. ಇದು ನಾನು ಇಲ್ಲಿ ಹಸಿ ಸಾಸಿವೆ 1 ಸ್ಪೂನು, ಒಂದು ಅರ್ಧ ಸ್ಪೂನು ಜೀರಿಗೆ, ಒಂದು 1/4 ಸ್ಪೂನು ಮೆಂತ್ಯ, ಇದನ್ನು ಹಸಿಯಾಗೇ ನಾನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿವಾಗ ಡೀಟೇಲ್ಸಾಗಿ ನಾನು ವರ್ಷ ಪೂರ್ತಿ ಇಟ್ಕೊಳ್ಳೋವಂಥ ಉಪ್ಪಿನಕಾಯಿನ ನಾನು ಸಪ್ರೇಟ್ ನಿಮ್ಗೊಂದಿನ ತೋರಿಸ್ತೀನಿ. ಇಷ್ಟರಲ್ಲೇ ಈ ವಾರದಲ್ಲೇ ನಾನು ಆ ವಿಡಿಯೋ ಹಾಕ್ತೀನಿ. ಈಗ ನಾನು ದಿಢೀರಾಗಿ, ಏಕೆಂದರೆ ಉಪ್ಪಿನಕಾಯಿ ತುಂಬ ಖಾಲಿ ಆಗಿತ್ತು, ಹಬ್ಬದ ಟೈಮಲ್ಲೆಲ್ಲ ಬೇಕಲ್ಲ ಅಂತ ಇದನ್ನು ಮಾಡಿಟ್ಕೊಂಡಿದ್ದೆ ತಕ್ಷಣ. ಇದಾದರೆ ನಮಗೆ ಒಂದು ದಿವಸದಲ್ಲೇ ನಾವು ಮಾವಿನಕಾಯಿದನ್ನು ಬಳಸ್ಕೋಬೋದು. ಎಣ್ಣೆನೂ ಅಷ್ಟೇ, ಎಣ್ಣೆ ಮತ್ತು ಸಾಸಿವೆನ ನಾನು ಸಿಡಿಸಿ ರೆಡಿ ಇಟ್ಕೊಂಡಿದ್ದೆ. ಏಕೆಂದರೆ ಎಣ್ಣೆ ತುಂಬ ತಣ್ಣಗಾಗಬೇಕು, ಫುಲ್ ತಣ್ಣಗಾಗಬೇಕು. ಎಣ್ಣೆ ಬೆಚ್ಚಗಿದ್ದಾಗ ಹಾಕೋದು, ಬಿಸಿ ಇದ್ದಾಗ ಹಾಕೋದು ಮಾಡೋಕ್ಕೆ ಹೋಗಬಾರ್ದು. ಉಪ್ಪಿನಕಾಯಿ ಅಂತ ಅಂದಮೇಲೆ ನಮಗೆ ಎಣ್ಣೆ ಜಾಸ್ತಿ ಬೇಕು. ಹಾಗೆಯೇ ಫಸ್ಟೇ ಕಾಯಿಸಿ ತಣ್ಣಗಾಗೋದಕ್ಕೆ ಬಿಡಬೇಕು. ಇಲ್ಲಿ ನಾನು ಅಚ್ಚ ಖಾರದ ಪುಡಿ, ಮೆಣಸಿನ ಪುಡಿ ತೊಗೊಳ್ತಾ ಇದ್ದೀನಿ. ಅಚ್ಚ ಖಾರದ ಪುಡಿ ಅಂತಂದರೆ ನಾನು ಬ್ಯಾಡಗಿ ತೊಗೊಳ್ತಾ ಇದ್ದೀನಿ. ಯಾಕೆಂದರೆ ನಿಮಗೆ ಗುಂಟೂರು ಮೆಣಸಿನ ಪುಡಿ ತುಂಬ ಖಾರ ಆಗುತ್ತೆ. ತುಂಬ ಖಾರ ತಿನ್ನೋರು ಬೇಕಾದ್ರೆ ಅದರ್ಧ ಬ್ಯಾಡಗಿ ಮೆಣಸಿನ್ಕಾಯಿ ಅರ್ಧ ಯೂಸ್ ಮಾಡ್ಕೋಬೋದು. ಅದೇ ನಾನು ಫುಲ್ಲು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಹಾಕ್ತಾಯಿದ್ದೀನಿ, ಏಕೆಂದರೆ ತುಂಬ ಖಾರ ನಮ್ಮನೇಲಿ ತಿನ್ನಲ್ಲ. ಜೊತೆಗೆ ಅದಕ್ಕೆ ಬೇಕಾಗಿರೋ ಉಪ್ಪು, ಸ್ವಲ್ಪ ಹಿಂಗು, ಮತ್ತು ನಾನು ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದೊಂದು 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ, ಫುಲ್ ಹಾಕ್ತಿಲ್ಲ. ಇಲ್ಲಿ ನಾನು ಮಾಡ್ತಿರೋದು ಬರೀ 2 ಮಾವಿನಕಾಯಿದು. ಯಾವುದೇ ವಸ್ತುನ ನಾವು ಉಪ್ಪಿನಕಾಯಿ ಮಾಡಬೇಕಾದ್ರೆ ಒಂದು ನಾವು ಜ್ಞಾಪಕ ಇಟ್ಕೋಬೇಕು, ನೀರಿನ ಅಂಶ ಯಾವುದಕ್ಕೂ ಸೋಕಿಸ್ಬಾರ್ದು. ನಾವು ಹಚ್ಚೋ ಚಾಕು, ಮಣೆಯಿಂದ ಹಿಡಿದು ಬಳಸೋ ಸ್ಪೂನ್ ತನಕನೂ ನೀರನ್ನು ಒದ್ದೆ ಇಲ್ದಂಗೆ ನೋಡ್ಕೋಬೇಕು. ಮಾವಿನಕಾಯಿನೂ ಅಷ್ಟೇ, ತೊಳೆದು ಒಂದು ಅರ್ಧ ಗಂಟೆ ಚೆನ್ನಾಗಿ ಒರೆಸಿ ಒಂದು ಅರ್ಧ ಗಂಟೆ ಹಾಗೆ ಇಡಬೇಕು. ಏಕೆಂದರೆ ಅದ್ರ ಮೇಲೆ ಒದ್ದೆ ಅಂಶ ಇರಬಾರ್ದು, ಅದೆಲ್ಲ ಡ್ರೈ ಆಗಿಬಿಡಬೇಕು. ಆ ಥರ ಮಾಡಿಕೊಂಡು ನಾವು ಹಾಕಬೇಕು. ಈಗ ನಾನು ಲಾಸ್ಟಲ್ಲಿ 1 ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ಕೊಳ್ತಿದ್ದೀನಿ. ಬೆಲ್ಲದ ಪುಡಿ ಹಾಕಿ ಮಾವಿನಕಾಯಿ ಉಪ್ಪಿನಕಾಯಿ ಸೂಪರಾಗಿರುತ್ತೆ. ಒಂದ್ಸಲಿ ಹಾಕಿ ಮಾಡಿ ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ಇದಕ್ಕೆ ನಾನು ಪ್ಲಾಸ್ಟಿಕ್ ಅಂದಿದ್ದು ಟಪ್ಪರ್ವೇರ್ ಡಬ್ಬ, ಅದಕ್ಕೆ ಹಾಕ್ಕೊಳ್ತಿದ್ದೀನಿ. ಆದಷ್ಟು ಪ್ಲಾಸ್ಟಿಕ್ಕನ್ನು ಅವಾಯ್ಡ್ ಮಾಡಿ. ಇದು ಟಪ್ಪರ್ವೇರ್ ಆಗಲಿ, ಪಿಂಗಾಣಿ ಜಾರ್ ಬರುತ್ತಲ್ಲ ಉಪ್ಪಿನಕಾಯಿದು, ಅಂಥದಕ್ಕೆ ಹಾಕ್ಕೋಬೇಕು. ನನ್ನ ಮನೇಲಿ ಏನಾಗಿದೆ ಅಂದರೆ 2 ನಾನು ಪ್ಲಾಸ್ಟಿಕ್ಕೇ ಇಟ್ಕೊಂಡಿದ್ದೀನಿ. ಪರ್ಮನೆಂಟ್ ಮಾಡೋದಕ್ಕೆ ಒಂದು ದೊಡ್ಡ ಡಬ್ಬ ಇಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಹಾಗೆ ನನ್ನ ಚಾನಲ್ನ ಫಾಲೋ ಮಾಡ್ತಾಯಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್. ಥ್ಯಾಂಕ್ ಯು, ಧನ್ಯವಾದಗಳು. ಒಂದು ಲೈಕ್ ಕೊಡಿ ಪ್ಲೀಸ್.